ನಮಸ್ಕಾರ. ಮೊದಲನೇದಾಗಿ ಈ ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡಿ. ಅಲ್ಲಿ ಈಗಾಗಲೇ ಪ್ರಜಾಕೀಯ ಗವರ್ನೆನ್ಸ್ ನಡೀತಾ ಇದೆ. ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ನೀವು ಅಲ್ಲಿ ತಿಳಿಸ್ಬೋದು. ನಿಮ್ಮ MP ಕ್ಷೇತ್ರ, MLA ಕ್ಷೇತ್ರ, ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಎಷ್ಟೆಷ್ಟು ಜನ ಸಪೋರ್ಟರ್ಸ್ ಇದ್ದಾರೆ ಅಂತಲೂ ನಿಮಗೆ ತೋರಿಸುತ್ತೆ. ಮತ್ತು ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಅಲ್ಲಿ ತೋರಿಸಿ, ಅದು ದೊಡ್ಡ ಸಮಸ್ಯೆ ಅದರ ಮೇಲೆ ಬಂದು ನಿಲ್ಲುತ್ತೆ. ಅದು MP ಕ್ಷೇತ್ರದಲ್ಲಿ ಬೇರೆ ಇರುತ್ತೆ, MLA ಕ್ಷೇತ್ರದಲ್ಲಿ ಬೇರೆ ಇರುತ್ತೆ, ನಗರಸಭೆಯಲ್ಲಿ ಬೇರೆ ಇರುತ್ತೆ, ಪಂಚಾಯತ್ಲಿ ಬೇರೆ ಇರುತ್ತೆ. ಸೊ ಇದನ್ನು ಬಳಸ್ಕೊಳ್ಳಿ. ಈಗಿಂದಲೇ ಈ ಸಮಸ್ಯೆಗೆ ಒಗ್ಗಟ್ಟಾಗಿ ಪ್ರಶ್ನೆ ಮಾಡ್ಬೋದು. ಇದೊಂದು ಹಣವಿಲ್ಲದ ಸಂಘಟನೆ. ಆ್ಯಪ್ ಮೂಲಕನೇ ಉಪೇಂದ್ರ ಅವರು ಕಿಟ್ ಮಾಡಿದ್ದಾರೆ. ಬಳಸ್ಕೊಳ್ಳೋಣ. ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ನಾನು ಹಲವಾರು ವರ್ಷಗಳಿಂದ ನನ್ನ ಫ್ರೀ ಟೈಮಲ್ಲಿ ನಾನು ಪ್ರಜಾಕೀಯ ವಿಚಾರನ ಜನರಿಗೆ ಹೇಳ್ತಿದ್ದೇನೆ ನಿರಂತರ. ಅದಕ್ಕೆ ಇದು ನನ್ನ ಕರ್ತವ್ಯ. ಅಂದರೆ ನಾನೊಬ್ಬ ಜವಾಬ್ದಾರಿತ ವೋಟರ್ ಆಗಿ, ಪ್ರಜಾಪ್ರಭುವಾಗಿ, ನಾಯಕನಾಗಿ ವೋಟ್ ಹಾಕೋದ್ರ ಜೊತೆಗೆ ಜನಜಾಗೃತಿನೂ ಮೂಡಿಸಬೇಕು. ಆ ಜನಜಾಗೃತಿ ವಿಚಾರಣೆ ಪ್ರಜಾಕೀಯ. ಇದರಿಂದ ನನಗೆ ಲಾಭ ಇದೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಹಾಗೇನಾದರೂ ಲಾಭ ಇದ್ದಿದ್ರೆ ಎಷ್ಟೊತ್ತಿಗಾಗಲೇ ಬೇರೆ ರಾಜಕೀಯ ಪಕ್ಷ ಅಥವಾ ಬೇರೆ ಹಲವಾರು ಮಂದಿ ಇಲ್ಲಿ ಈಗಾಗಲೇ ಇರ್ತಿದ್ರು, ಇದು ವೈರಲ್ ಆಗ್ತಿತ್ತು. ಉಪೇಂದ್ರ ಅವರು ಸ್ಟಾರ್ಟಿಂಗ್ ಪ್ರಜಾಕೀಯ ವಿಚಾರದಿಂದ ಬೇರೆ ಪಕ್ಷದಲ್ಲಿ ನಿಂತಾಗ ಅದು ತುಂಬ ವೈರಲ್ ಆಗಿತ್ತು. ಅಲ್ಲಿ ನಂತರದ ದಿನಗಳಲ್ಲಿ ಈ ಪ್ರಜಾಕೀಯ ಸಿದ್ಧಾಂತ ಅರ್ಥ ಆದಾಗ, ಅಂದರೆ ಇದು ಹಣವಿಲ್ಲದ ಪಕ್ಷ, ಹಣವಿಲ್ಲದೆ ವಿಚಾರ ಹೋಗಬೇಕು ಅಂತ ಅಂದಾಗ ಎಲ್ಲರೂ ಹಣ ಮಾಡಲಿಕ್ಕೆ ಬಂದವರು ಬಿಟ್ಟು ಬಂದರು. ನೀವು ಯಾಕೆ ಹಾಗೆ ಹೇಳ್ತಿದ್ದೀರಿ ಅಂದರೆ, ರಾಜಕೀಯದಲ್ಲಿ ಯಾರೇ ಬಂದರೂ ಜನರ ತೆರಿಗೆ ಹಣ ಏನು ಪ್ರತಿದಿನ ನೀವು ತೆರಿಗೆ ಕಟ್ತೀರ, ಅದರಿಂದ ಅವರು ಅಧಿಕಾರಕ್ಕೆ ಹೋಗಿ ವಾಪಸ್ ತೆಗಿತಾರಂತ ಗೊತ್ತಿದ್ದರೂ ನೀವು ಅವರನ್ನು ಬೆಂಬಲಿಸ್ತಿದ್ದೀರಲ್ಲ, ಇದೇ ಭ್ರಷ್ಟಾಚಾರದ ಮೂಲ. ಈ ಮನಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಇರುವಂಥ ವಿಚಾರನೆ ಪ್ರಜಾಕೀಯ. ಕೇವಲ ವಿಚಾರ, ಪಕ್ಷ ಅಲ್ಲ. ಯಾವುದೇ ರಾಜಕೀಯ ಪಕ್ಷ ಪ್ರಜಾಕೀಯವನ್ನು ಮಾಡ್ಬೋದು, ಬಟ್ ಅವರಿಗೆ ಅಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಈಗ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಸಂಸ್ಥಾಪಕ ಉಪೇಂದ್ರರಾಗಿ ರಿಜಿಸ್ಟರ್ ಮಾಡಿಕೊಂಡು ಪ್ರಜಾಕೀಯ ವಿಚಾರನ ಅದರಲ್ಲಿ ಹಾಕಿ ಹಣವಿಲ್ಲದೆ ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ನಾನು ಯಾಕೆ ಇದಕ್ಕೆ ಬೆಂಬಲಿಸ್ತಿದ್ದೇನೆ ಅಂದರೆ, ನಾನೊಬ್ಬ ವೋಟರಾಗಿ ನನಗೆ ಬುದ್ಧಿ ಬಂದಾಗಿನಿಂದ ಇಲ್ಲಿವರೆಗೆ ಸಮಾಜ ನೋಡ್ತಿದ್ದೇನೆ. ಇಲ್ಲಿ ಅಸಮಾನತೆ ಜಾಸ್ತಿ ಆಗ್ತಾಯಿದೆ. ಬಡವನಾಗೇ ಇದ್ದಾನೆ, ಹಣ ಇದ್ದವನು ಹಣ ಮಾಡ್ತಾಯಿದ್ದಾನೆ, ಅದು ಬೇರೆ ಬೇರೆ ಮಾರ್ಗದ ಮೂಲಕ. ಮತ್ತು ಯಾವುದೇ ಅಭಿವೃದ್ಧಿಗಳು ಆಮೆಗತಿಯಲ್ಲಿ ನಿಧಾನವಾಗಿ ಹೋಗ್ತದೆ, ಗುಣಮಟ್ಟಗಳೇ ಇಲ್ಲ. ಸೊ ಇದು ಬದಲಾಗಬೇಕು. ಅದಕ್ಕೆ ನಾನೇನು ಮಾಡಬೇಕು? ನಾನು ಸರಿಯಾದ ವ್ಯಕ್ತಿಗೆ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಪಕ್ಷಕ್ಕೆ ವೋಟ್ ಹಾಕಿದೆ. ನಂತರ ಅದರಿಂದ ಬದಲಾಗಲಿ, ಇನ್ನು ವ್ಯಕ್ತಿಗೆ ವೋಟ್ ಹಾಕಬೇಕಂತ ವ್ಯಕ್ತಿಗೆ ಹಾಕಿದೆ. ಅದರಿಂದನೂ ಬದಲಾಗಲಿಲ್ಲ. ಇನ್ನೇನು ಮಾಡ್ಬೋದು? ನನ್ನ ಕೈಯಲ್ಲಿ ಹಣ ಇದ್ದರೆ ನಾನು ಸಮಾಜ ಸೇವೆ ಮಾಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ಬೋದು. ಆ ರೀತಿ ಆದರೂ ಬದಲಾವಣೆ ತರ್ಬೋದು. ಬಟ್ ಅದಕ್ಕೆ ನನ್ನಲ್ಲಿ ಹಣ ಇಲ್ಲ. ನಾನು ದುಡಿಯೋದೇ 500 ರೂಪಾಯಿ. ಇನ್ನೊಂದು, ನಾನು ಹೋರಾಟ ಮಾಡಬೇಕು. ಏನು ಸರ್ಕಾರಿ ವ್ಯವಸ್ಥೆಗಳಿಗೆ ನಾನು ಕೆಲಸ ಬಿಟ್ಟು ಹೋಗೋ ಜನರಿಗೆ, ಪ್ರತಿಯೊಬ್ಬರಿಗೂ ಆ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿ ಮಾಡಿಸಿಕೊಡ್ಬೇಕು. ಆಗ ನಾನು ಕೆಲಸ ಬಿಟ್ಟು ಹೋಗಬೇಕು. ಸೊ ಇಲ್ಲಿ ನನಗೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಇದೆರಡೂ ಮಾಡುವಾಗಿಲ್ಲ. ಇನ್ನೇನು ಮಾಡ್ಬೋದು ಅಂತ ಇರುವಾಗಲೇ ಉಪೇಂದ್ರ ಅವರು ಈ ಪ್ರಜಾಕೀಯ ವಿಚಾರನ ಪ್ರೆಸೆಂಟ್ ಮಾಡಿದರು. ಈಗಿರುವ ಎಲ್ಲ ವಿಚಾರಗಳಿಗಿಂತ ಪಕ್ಷ, ವ್ಯಕ್ತಿ ಎಲ್ಲರಿಗಿಂತ ಮುಖ್ಯ ಈಗ ವಿಚಾರ. ಸೊ ನಾನೊಬ್ಬ ವೋಟರಾಗಿ ನನ್ನ ತಲೆಯಲ್ಲಿ ಈ ವಿಚಾರ ಇರಬೇಕು. ಪಕ್ಷ ಬರುತ್ತೋ ಬಿಡುತ್ತೋ, ನಿರಂತರ ಈ ಸತ್ಯವನ್ನು
ಫ್ರೀಯಾಗಿ ನನ್ನ ಏನು ಸಾಮಾಜಿಕ ಜಾಲತಾಣದಲ್ಲಿ ನಾನು ಹೇಳ್ತಾ ಇರಬೇಕು. ನನ್ನ ಅಳಿಲು ಸೇವೆ ನಾನು ಮಾಡ್ತಾ ಇರಬೇಕು. ಉಪೇಂದ್ರ ಅವರು ಪ್ರಜೆಯಾಗಿ ಅವರ ಅಳಿಲು ಸೇವೆ ಅವರು ಮಾಡ್ತಾಯಿದ್ದಾರೆ, ಪಕ್ಷ ಕಟ್ಟುವ ಮೂಲಕ ಮತ್ತು ಪ್ರಜಾಕೀಯ ವಿಚಾರ ನಿರಂತರ ಹೇಳುವ ಮೂಲಕ. ಸೊ ಇನ್ನೇನು ಮಾಡ್ಬೋದು, ನಾನು ನನ್ನ ಕರ್ತವ್ಯ ಮಾಡ್ತಾಯಿದ್ದೇನೆ. ನಿಮಗೆ ನಿಜವಾಗ್ಲೂ ಗುಣಮಟ್ಟದ ಆಸ್ಪತ್ರೆ, ಗುಣಮಟ್ಟದ ಶಾಲೆ, ಗುಣಮಟ್ಟದ ರಸ್ತೆ, ಒಂದು ಗುಣಮಟ್ಟದ ಸಮಾಜ ಬೇಕಿದ್ದರೆ ನೀವು ಇದನ್ನು 4 ಜನಕ್ಕೆ ಹೇಳಲೇಬೇಕು. ಸೊ ಇದನ್ನು ಬೆಂಬಲಿಸಲೇಬೇಕು. ಇಲ್ಲಾಂದರೆ ನೀವು ಈಗಿರುವ ರಾಜಕೀಯ ಟೆಂಪ್ರರಿ ಸೊಲ್ಯೂಷನ್ ಅಂತ ಹೇಳ್ತೇವೆ, ಪರ್ಮನೆಂಟ್ ಸೊಲ್ಯೂಷನ್ ಪ್ರಜಾಕೀಯ. ಸೊ ಟೆಂಪ್ರರಿ ಸೊಲ್ಯೂಷನ್ ಬೇಕಿದ್ರೆ ರಾಜಕೀಯನ ಬೆಂಬಲಿಸಿ, ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಯಾಕೆ ಈ ಪ್ರಜಾಕೀಯ ವಿಚಾರವನ್ನು ಬೇರೆಯವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಅವರು ಆ ಭ್ರಷ್ಟಾಚಾರದಲ್ಲಿ ಲಾಭ ಪಡೀತಾ ಇದ್ದಾರೆ. ಅಂದರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸಿಲ್ಕೊಂಡಿದ್ದಾರೆ, ರಾಜಕೀಯ ವ್ಯವಸ್ಥೆಯಿಂದ ಲಾಭ ಇದೆ ಅವರಿಗೆ. ಅಂದರೆ ಈ ರಾಜಕೀಯ ವ್ಯವಸ್ಥೆಯನ್ನು ಬೆಳೆಸಿರೋದೇ ಅವರು ಬೇರುಗಳು ಅಂತ. ಸೊ ನೀವು ಬೇರುಗಳಲ್ಲ ಆದರೆ ಖಂಡಿತವಾಗಿ ನೀವು ಪ್ರಜಾಕೀಯ ವಿಚಾರ 4 ಜನಕ್ಕೆ ಹೇಳ್ತೀರಾ, ಯಾವುದೇ ಹಣ ಖರ್ಚಿಲ್ಲದೆ ಸುತ್ತಮುತ್ತ ಇರೋರಿಗೆ ಸಾಮಾಜಿಕ ಜಾಲತಾಣದಲ್ಲಿ. ಧನ್ಯವಾದ.